ಈಸಾಕನ ಆಶೀರ್ವಾದ ನಮ್ಮೆಲ್ಲರಿಗೂ ತಿಳಿದಿದೆ. ಅಬ್ರಹಾಮನು ಆಶೀರ್ವದಿಸಲ್ಪಟ್ಟವನಾಗಿದ್ದನು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಅನೇಕ ದಾಸದಾಸಿಯರನ್ನ ಅನೇಕ ರೀತಿಯಂಥ ಆಶೀರ್ವಾದಗಳೊಟ್ಟಿಗೆ ಆತನು ಬದುಕಿ ಬಾಳಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಈಸಾಕನು ಕೂಡ ಬದುಕಿ ಬಾಳಿದನು. ಅದೇ ರೀತಿಯಾಗಿ ಈಸಾಕನು ಕೂಡ ಆಶೀರ್ವದಿಸಲ್ಪಟ್ಟವನಾಗಿದ್ದನು. ತನ್ನ ಘನತೆಯು ತನ್ನ ಐಶ್ವರ್ಯವು ಕೂಡ ಅದೇ ರೀತಿಯಾಗಿ ಕೂಡ ಇತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈ ದಿನದಲ್ಲಿ ಕೂಡ ನಮ್ಮೆಲ್ಲರಿಗೂ ಕೂಡ ಆಸೆ ಇರುವಂಥದ್ದಾಗಿದೆ. ನಾವು ಆಶೀರ್ವದಿಸಲ್ಪಟ್ಟವರಾಗಿರಬೇಕು, ನಾವು ಐಶ್ವರ್ಯವಂತರಾಗಿರಬೇಕು ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಆಸೆ ಇರುವಂಥದ್ದಾಗಿದೆ ಪ್ರೀತಿಯ ದೇವಜನರೇ. ಆದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಹೊಂದಿಕೊಳ್ಳುವಂಥದ್ದು ಎಂಬುದಾಗಿ ಈ ದಿನದಲ್ಲಿ ಈಸಾಕನ ಆಶೀರ್ವಾದದ ಮುಖಾಂತರ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಬನ್ನಿ ನಾವು ಅದನ್ನು ಧ್ಯಾನ ಮಾಡಿಕೊಳ್ಳೋಣ. ಆದಿಕಾಂಡ 26ನೇ ಅಧ್ಯಾಯ 12ರಿಂದ 14ನೇ ವಾಕ್ಯದವರೆಗೂ ನಾವು ಓದುವುದಾದರೆ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಅವನಿಗೆ ದನ ಕುರಿಗಳು, ಸಂಪತ್ತು, ಅನೇಕ ಸೇವಕ ಜನವು ಇದ್ದವು ಎಂಬುದಾಗಿ ನಾವು ಓದಿಕೊಳ್ಳುತ್ತಾ ಇದ್ದೇವೆ. ಈ ದಿನದಲ್ಲಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದೇ ಆದಿಕಾಂಡ 26ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದರೆ ಅಬ್ರಹಾಮನ ಕಾಲದಲ್ಲಿ ಅಲ್ಲದೆ ಈಸಾಕನ ಕಾಲದಲ್ಲಿ ಕೂಡ ಒಂದು ಬರ ಬಂತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈಸಾಕನು ಆ ಬರಗಾಲದಲ್ಲಿ ಕಾನಾನ್ ದೇಶವನ್ನು ಬಿಟ್ಟು ಫಿಲಿಸ್ಟಿಯ ದೇಶಕ್ಕೆ ಅವನು ಹೋಗುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹೋಗುತ್ತಾ ಇರುವಂಥ ಸಮಯದಲ್ಲಿ ಅಲ್ಲಿ ದೇವರು ಈಸಾಕನಿಗೆ ದರ್ಶನವನ್ನು ಕೊಟ್ಟು, ನೀನು ಇದೇ ದೇಶದಲ್ಲಿ ಇರು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಬರಗಾಲ ಎಂಬುದಾಗಿ ಅನ್ನೋದಾದರೆ ಅಲ್ಲಿ ಆಹಾರ ದೊರಕುವುದಿಲ್ಲ, ಯಾವ ದವಸ ಧಾನ್ಯಗಳು ಕೂಡ ಸಿಗುವಂಥದ್ದಿಲ್ಲ, ಆಹಾರಕ್ಕಾಗಿಯೇ ಕಷ್ಟಪಡುವಂಥ ಸ್ಥಿತಿ. ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿಗಳು ಕೂಡ ಕಷ್ಟಪಡುವಂಥ ಸ್ಥಿತಿ ಆ ಬರಗಾಲವಾಗಿರುವಂಥದ್ದಾಗಿದೆ. ನಾವೆಲ್ಲರೂ ಕೂಡ 2019, 2021ನೇ ಇಸ್ವಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈ ಕೊರೋನಾ ಎನ್ನುವಂಥ ಆ ವ್ಯಾಧಿಯ ನಿಮಿತ್ತವಾಗಿ ಎಲ್ಲರ ಲಾಕ್ಡೌನ್ ಒಳಗೆ ನಾವು ಬಂದೆವು. ಆ ಸಮಯದಲ್ಲಿ ಒಂದು ಬರಗಾಲ, ಆ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಆಗಲಿ ಎಲ್ಲರೂ ಕೂಡ ನಾವು ಕಷ್ಟಪಡುವಂಥ ಸ್ಥಿತಿ ನಮಗಾಗಿತ್ತು. ಅದೇ ಸ್ಥಿತಿ ಈಸಾಕನಿಗೂ ಕೂಡ ಬಂದಿತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಆದರೆ ಈಸಾಕನ ವಿಷಯದಲ್ಲಿ ನಾವು ಓದಿದಂಥ ಈ ಭಾಗದಲ್ಲಿ ಈಸಾಕನು ಬೀಜವನ್ನು ಬಿತ್ತಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಎಲ್ಲರಿಗೂ ಬರಗಾಲ ಇರುವುದಾದರೆ ಈಸಾಕನಿಗೆ ಮಾತ್ರ ಬೀಜ ಎಲ್ಲಿಂದ ಬಂತು ಎಂಬುದಾಗಿ ನಾವು ನೋಡೋದಾದರೆ, ಈಸಾಕನು ಉಳಿತಾಯ ಮಾಡುವವನಾಗಿದ್ದನು. ಈಸಾಕನಿಂದ ಕಲಿಯಬೇಕಂತ ಮೊದಲನೆಯ ಆಶೀರ್ವಾದ ಏನಂತಂದರೆ, ಮೊದಲನೆಯ ಪಾಠ ಏನು ಅಂತಂದರೆ, ಅಂದರೆ ಮೊದಲನೆಯ ಹಂತದ ಆಶೀರ್ವಾದಕ್ಕೆ ನಾವು ಮಾಡಬೇಕಾಗಿರುವಂಥ ಕಾರ್ಯ ಏನು ಅಂತಂದರೆ, ಈಸಾಕನ ಹಾಗೆ ನಾವು ಉಳಿತಾಯ ಮಾಡುವವರಾಗಿರಬೇಕು. ಅಂದರೆ ನಾವು ಉಳಿತಾಯ ಮಾಡಬೇಕು. ಈಸಾಕನು ಒಬ್ಬ ರೈತನಾಗಿದ್ದನು. ತನಗೆ ಬಂದಂಥ ಬೆಳೆಯಲ್ಲಿ ಕೆಲವೊಂದನ್ನು ಉಳಿತಾಯ ಮಾಡಿ ಬರಗಾಲ ಮುಗಿದ ನಂತರ ಅದನ್ನು ಬೆಳೆಯಬೇಕು ಎಂಬುದಾಗಿ ಆತನು ಕೂಡಿಟ್ಟಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಉಳಿತಾಯ ಎನ್ನುವಂಥ ಒಂದು ವಿಷಯ ಬಹು ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ನಾವು ಒಂದು ಕಾರಣಕ್ಕಾಗಿಯೇ ಉಳಿತಾಯವನ್ನು ನಾವು ಮಾಡಬೇಕಾಗಿರುವಂಥದ್ದಾಗಿದೆ. ಈ ದಿನಗಳಲ್ಲಿ ಎಲ್ಲರ ಮನೆಗಳಲ್ಲಿ EMI ಆಗಿರ್ಬೋದು, ಸಾಲಗಳಾಗಿರ್ಬೋದು, ಏನೋ ಒಂದು ವಿಷಯದಲ್ಲಿ ನಾವು ಸಾಲಗಳನ್ನು ಕಟ್ಟುತ್ತಾ ಇರ್ತೇವೆ. ನಮ್ಮ ಹಣಗಳನ್ನು ನಾವು ವ್ಯರ್ಥವಾಗಿ ಖರ್ಚುಗಳನ್ನು ಮಾಡುತ್ತಾ ಇರ್ತೇವೆ. ಆದರೆ ಅದಕ್ಕೆ ಬದಲಾಗಿ ಒಂದು ಉಳಿತಾಯವನ್ನು ನಾವು ಮಾಡುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿರುತ್ತಾನೆ. ಇವಾಗ ಒಂದು ಮನೆ ಕಟ್ಟಬೇಕೆಂಬುದಾಗಿ ನಾವು ಆಸೆ ಪಡುತ್ತೇವೆ, ವಾಹನ ತೆಗೆದುಕೊಳ್ಬೇಕೆಂಬುದಾಗಿ ಆಸೆ ಪಡುತ್ತೇವೆ. ಆದರೆ ಅದಕ್ಕೆ ಎಲ್ಲೋ ಒಂದು ಕಡೆ ಲೋನ್ ಇದೆ, ನನಗದು ಕಟ್ಟಲಿಕ್ಕೆ ನನಗೆ ಶಕ್ತಿ ಇದೆ ಎಂಬುದಾಗಿ ಹೇಳಿ ನಾವು ಲೋನ್ ಹಾಕಿ ಅದಕ್ಕೆ ನಾವು ಬಡ್ಡಿಗಳನ್ನು ಕಟ್ಟಿ ವ್ಯರ್ಥವಾಗಿ ನಾವು ಅದಕ್ಕೆ ನಾವು ಖರ್ಚನ್ನು ಇಡುವವರಾಗಿರುತ್ತೇವೆ. ಆದರೆ ಅದನ್ನೇ ಸ್ವಲ್ಪವಾಗಿ ನಾವು ಉಳಿಸಿ ಅದಾದ ನಂತರ ನಾವು ತೆಗೆದುಕೊಳ್ಳುವುದಾದರೆ ಅದರಲ್ಲಿ ಬರುವಂಥ
ನೆಮ್ಮದಿ, ಆಶೀರ್ವಾದ ಎಲ್ಲಿಯೂ ನಮಗೆ ಸಿಗುವಂಥದ್ದಿಲ್ಲ. ಮಕ್ಕಳ ಫೀಸನ್ನು ಕಟ್ಟಲಿಕ್ಕೆ ಎಜುಕೇಷನ್ ನಿಮಿತ್ತ ಈ ದಿನಗಳಲ್ಲಿ ಅನೇಕ ಪೇರೆಂಟ್ಸ್ ಕಷ್ಟಪಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ದುಡಿದದರಲ್ಲಿ ಕೆಲವೊಂದನ್ನು ನಾವು ಉಳಿತಾಯ ಮಾಡುವುದಾದರೆ ವರ್ಷದ ಪ್ರಾರಂಭದಲ್ಲಿ, ಅಂದರೆ ಎಜುಕೇಷನ್ ಪ್ರಾರಂಭದಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟುವಾಗ ಅದು ನಮಗೆ ಲಘುವಾಗಿ ಇರುವಂಥದ್ದಾಗಿದೆ. ಯಾವುದೋ ಒಂದು ಕಾರಣಕ್ಕಾಗಿ ನಾವು ಉಳಿತಾಯ ಮಾಡುವುದಾದರೆ ನಾವು ನೆಮ್ಮದಿಯಾದಂಥ ಒಂದು ಬದುಕನ್ನು ನಾವು ಬಾಳಲಿಕ್ಕೆ ಅದು ಸಾಧ್ಯವಾಗಿರುವಂಥದ್ದಾಗಿದೆ. ಇಸಾಕನು ಕೂಡ ಅದೇ ರೀತಿಯಾಗಿ ಮಾಡಿದನು. ತನ್ನ ಬೆಳೆಯಲ್ಲಿ ಕೆಲವೊಂದು ಉಳಿತಾಯ ಮಾಡಿ ಬೀಜವನ್ನು ಬಿತ್ತಿದರ ನಿಮಿತ್ತವಾಗಿ ಆತನು 100ರಷ್ಟು ಆಶೀರ್ವಾದವನ್ನು ಹೊಂದಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಮ್ಮ ಆ್ಯನಿವರ್ಸರಿಗಾಗಿರ್ಬೋದು, ಬರ್ತ್ಡೇಗಳಿಗಾಗಿರ್ಬೋದು, ಯಾವುದೋ ಒಂದು ಉಳಿತಾಯ ಮಾಡುವುದಾದರೆ ಯಾವುದೋ ಒಂದು ಗಿಫ್ಟನ್ನು ನಾವು ಅವರಿಗೆ ಪ್ರೆಸೆಂಟ್ ಮಾಡ್ಬೋದು. ಅದರಲ್ಲಿ ಒಂದು ಸಂತೋಷ ಇರುವಂಥದ್ದಾಗಿದೆ. ಈ ದಿನಗಳಲ್ಲಿ ಕುಟುಂಬಗಳಲ್ಲಿ ಅನೇಕ ರೀತಿಯಂಥ ಜಗಳಗಳು, ಸಮಸ್ಯೆಗಳು ಬರುವ ಕಾರಣ ಭಾಗಗಳು ಯಾವುದು ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ದಿನಗಳು, ಇನ್ನು ಬರ್ತ್ಡೇ, ಹುಟ್ಟಿದ ಹಬ್ಬ. ಈ ಸಮಯಗಳಲ್ಲಿ ನಮಗೇನು ಗಿಫ್ಟ್ ಕೊಟ್ಟಿಲ್ಲ, ನಮಗೇನು ಮಾಡಿಲ್ಲ ಎನ್ನುವಂಥ ಆ ಬಯಕೆಯ ನಿಮಿತ್ತವಾಗಿ ಅನೇಕರಲ್ಲಿ ಜಗಳಗಳು, ಅಸಮಾಧಾನಗಳು ಬರುತ್ತಾ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ. ಅದೇ ನಾವು ಉಳಿತಾಯ ಮಾಡುವುದಾದರೆ ದೇವರು ನಮ್ಮನ್ನು ಅದನ್ನು ಆಶೀರ್ವದಿಸುವನಾಗಿದ್ದಾನೆ. ಉಳಿತಾಯಕ್ಕೂ ಖರ್ಚು ಮಾಡದೇ ಇರುವುದಕ್ಕೂ ವ್ಯತ್ಯಾಸ ಇರುವಂಥದ್ದಾಗಿದೆ. ನಾವು ಉಳಿತಾಯ ಮಾಡುವುದಂತಂದರೆ ನಮ್ಮ ಕೈಗೆ 10 ರೂಪಾಯಿ ಬರುತ್ತಾ ಇದೆ ಅಂತಂದರೆ ಅದರಲ್ಲಿ ನಾವು ದೇವರಿಗಾಗಿ ಒಂದು ಭಾಗವನ್ನು ತೆಗೆದಿಟ್ಟು ಇನ್ನೊಂದು ಭಾಗವನ್ನು ನಾವು ಉಳಿತಾಯಕ್ಕೆ ತೆಗೆದಿಟ್ಟು ಇನ್ನು ಉಳಿದಿರುವಂಥ ಭಾಗವನ್ನು ನಾವು ಆ ತಿಂಗಳಿಗೆ ಖರ್ಚು ಮಾಡುವುದಕ್ಕಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ಆದರೆ ನಾವು ಖರ್ಚು ಮಾಡದೇ ಇರಬಾರ್ದು. ಅದು ಕೂಡ ಸಮಸ್ಯೆಯನ್ನು ತರುವಂಥದ್ದಾಗಿದೆ. ಉಳಿತಾಯ ಮಾಡೋದು ಕೆಲವು ಮಾತ್ರ, ಸ್ವಲ್ಪ ಮಾತ್ರ. ಆದರೆ ನಾವು ಮಿಕ್ಕಿದನ್ನು ನಮ್ಮ ಕುಟುಂಬಕ್ಕಾಗಲಿ, ಮನೆಯ ವಿಷಯಕ್ಕಾಗಲಿ ಎಲ್ಲದಕ್ಕೂ ಕೂಡ ನಾವು ಖರ್ಚು ಮಾಡುವವರಾಗಿರಬೇಕು. ಇನ್ನು ಉಳಿತಾಯವನ್ನು ಕುರಿತಾಗಿ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6ರಿಂದ 8ನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇರುವೆಯ ಹತ್ತಿರ ಹೋಗಿ ನಾವು ಪಾಠ ಕಲಿಬೇಕು ಎಂಬುದಾಗಿ ಜ್ಞಾನಿ ನಮಗೆ ಹೇಳಿಕೊಡೋದನ್ನು ನಾವು ನೋಡುತ್ತಾ ಇದ್ದೇವೆ. ಅದು ಬಿಸಿಲಿನ ಕಾಲದಲ್ಲಿ, ಅಂದರೆ ಸುಗ್ಗಿಯ ಕಾಲದಲ್ಲಿ ತನಗೆ ಬೇಕಾಗಿರುವಂಥ ಆಹಾರವನ್ನು ಸೇರಿಸಿಟ್ಟುಕೊಳ್ಳುತ್ತದೆ ಎಂಬುದಾಗಿ ಹೇಳೋದನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ಉಳಿತಾಯ ಮಾಡುವುದಕ್ಕೆ ಕಾರಣ ಏನು ಅಂದರೆ ಯಾವುದೋ ಒಂದು ಆಪತ್ತು ಕಾಲದಲ್ಲಿ ಈ ಉಳಿತಾಯದ ಹಣ ನಮಗೆ ಸಹಾಯ ಮಾಡುತ್ತದೆ. ಒಂದು ವೇಳೆ ನಾವು ಆಶೀರ್ವದಿಸಲ್ಪಟ್ಟಿರುವುದಾದರೆ ನಾವು ಅದರಿಂದ ಏನಾದರೂ ಒಂದು ಕಾರ್ಯವನ್ನು ನಾವು ಉಪಯೋಗಿಸಿಕೊಂಡು ನಾವು ಮೇಲೆ ಅಭಿವೃದ್ಧಿ ಆಗಲಿಕ್ಕೆ ಈ ಒಂದು ಉಳಿತಾಯ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಸುಗ್ಗಿಯಲ್ಲಿ ಕೂಡಿಸಿಡುವವನು ಬುದ್ಧಿವಂತನು, ಕೊಯ್ಲಿನಲ್ಲಿ ತೂಕೆಡಿಸುವವನು ನಾಚಿಕೆಗೆಟ್ಟವನು. ವಾಕ್ಯವು ಕೂಡ ಅದೇ ಹೇಳುತ್ತಾ ಇದೆ. ನಾವು ಕೂಡಿಸಿಡುವವರು ಬುದ್ಧಿವಂತರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈ ದಿನದಲ್ಲಿ ಒಂದು ವೇಳೆ ಕೂಡಿಸಿಡಬೇಕು ಎನ್ನುವಂಥ ಮನಸ್ಸು ಇಲ್ಲದೇ ಇದ್ದರೆ ನಾವು ಈ ದಿನದಲ್ಲಿ ಒಂದು ಉಳಿತಾಯವನ್ನು ನಾವು ಮಾಡುವುದು ಖಂಡಿತವಾಗಿ ನಮಗೆ ಬೇಕಾಗಿರುವಂಥ ಕಾರ್ಯವಾಗಿರುವಂಥದ್ದಾಗಿದೆ. ಮುಂದೆ ನಾವು ನೋಡುವುದಾದರೆ ಯಾವ ರೀತಿಯಾಗಿ ಇಸಾಕನು ಆಶೀರ್ವದಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುವುದಾದರೆ ಆತನು ದಿನೇ ಆಶೀರ್ವದಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದೇ ಆದಿಕಾಂಡ 26ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಅವನ ಐಶ್ವರ್ಯವು ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ನಮ್ಮೆಲ್ಲರಿಗೂ ಕೂಡ ಐಶ್ವರ್ಯವಂತರಾಗಬೇಕು, ನಾವು ಆಶೀರ್ವದಿಸಲ್ಪಟ್ಟಿರಬೇಕೆಂಬುದಾಗಿ ಆಸೆ ಪಡುತ್ತೇವಲ್ಲವ. ಮೊದಲನೇದಾಗಿ ನಾವು ಉಳಿತಾಯಕ್ಕೆ ಒಂದು ಮೊದಲನೆಯ ಹಂತ. ಎರಡನೇದಾಗಿ ನಾವು ನೋಡೋದಾದರೆ ನಾವು ಎತ್ತಿದ ತಕ್ಷಣ ನಾವು 100 ಸ್ಟೆಪ್ಸಿಗೆ ನಾವು ಕಾಲಿಡುತ್ತೇವೆ ಅಂತಂದರೆ ನಾವು ಬಿದ್ದು ಹೋಗುವವರಾಗಿರುತ್ತೇವೆ. ಆದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇಸಾಕನು ದಿನೇ ಆಶೀರ್ವದಿಸಲ್ಪಟ್ಟನು
ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಏನೋ ಒಂದು ದಿವಸದಲ್ಲಿ ಆತನು ಆಶೀರ್ವಾದವನ್ನು ಹೊಂದಲಿಲ್ಲ ಪ್ರೀತಿಯ ದೇವಜನರೇ, ಆತನು ಹಂತ ಹಂತವಾಗಿ ಆತನು ಆಶೀರ್ವದಿಸಲ್ಪಟ್ಟನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಾವು ಆಶೀರ್ವಾದವನ್ನು ಹೊಂದಬೇಕು ಅಂತಂದರೆ ಅದಕ್ಕೆ ಪೇಷನ್ಸ್ ಬೇಕು, ನಮಗೆ ತಾಳ್ಮೆ ಬೇಕು. ಈ ದಿನಗಳಲ್ಲಿ ಯಾರಲ್ಲಿ ಕೂಡ ತಾಳ್ಮೆ ಇಲ್ಲ. ನಾವು ಎತ್ತಿದ ತಕ್ಷಣ ನಾವು ಶ್ರೀಮಂತರಾಗಬೇಕು ಎನ್ನುವಂಥ ಪ್ರಯಾಸದಲ್ಲಿ ಆಸೆಯಲ್ಲಿ ಅನೇಕ ರೀತಿಯಂಥ ತಪ್ಪಾದ ತೀರ್ಮಾನಕ್ಕೆ ಅವರು ಹೋಗೋದನ್ನು ನಾವು ನೋಡುತ್ತಾ ಇದ್ದೇವೆ. ಕಳ್ಳತನಕ್ಕೆ ಕೈ ಹಾಕೋದನ್ನು ನಾವು ನೋಡುತ್ತಾ ಇದ್ದೇವೆ. ಇನ್ನು ಬೇರೆ ನಾನಾ ರೀತಿಯಂಥ ಪ್ರಯಾಸಗಳನ್ನು ನಾವು ಮಾಡುತ್ತಾ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ. ಅದು ಆಗಲ್ಲ ಪ್ರಿಯರೇ. ಹಂತ ಹಂತವಾಗಿ ದಿನೇ ದಿನೇ ನಾವು ಆಶೀರ್ವದಿಸಲ್ಪಡುತ್ತೇವೆ. ತಿಂಗಳು ನಾವು ಆಶೀರ್ವದಿಸಲ್ಪಡುತ್ತೇವೆ. ವರ್ಷವಾಗಿ ನಾವು ಆಶೀರ್ವದಿಸಲ್ಪಡುತ್ತೇವೆ. ನಾವು ಎತ್ತಿದ ತಕ್ಷಣ ನಾವು ಆಶೀರ್ವಾದವನ್ನು ಹೊಂದಲಿಕ್ಕೆ ಅದು ಸಾಧ್ಯವಿಲ್ಲ. ನಾವು ಮುಂದೆ ಯೋಬನನ್ನು ಕುರಿತಾಗಿ ನಾವು ನೋಡೋದಾದರೆ ಯೋಬನ ಗ್ರಂಥ 42ನೇ ಅಧ್ಯಾಯ 10-11 ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು, ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಆಮೇನ್. ನಾವೆಲ್ಲರೂ ಕೂಡ ಗೊತ್ತಿದೆ ಯೋಬನನ್ನು ಕುರಿತಾಗಿ. ಯೋಬನು ಮೊದಲಿಗಿಂತ ಇದ್ದಂಥ ಆಶೀರ್ವಾದಕ್ಕಿಂತ 2ರಷ್ಟಾಗಿ ಆತನು ಆಶೀರ್ವದಿಸಲ್ಪಟ್ಟನು ಎಂಬುದಾಗಿ ನಾವೆಲ್ಲರೂ ಕೂಡ ತಿಳಿದವರಾಗಿದ್ದೇವೆ. ಆದರೆ ಆ 2ರಷ್ಟು ಆಶೀರ್ವಾದವನ್ನು ಒಂದೇ ದಿನದಲ್ಲಿ ಆತನು ಹೊಂದಲಿಲ್ಲ ಪ್ರೀತಿಯ ದೇವಜನರೇ. ಮೊದಲನೇದಾಗಿ ಅವನಿಗೆ ಬಂದಂಥ ಆ ರೋಗ ಮೊದಲನೇದಾಗಿ ಗುಣವಾಯಿತು. ಗುಣವಾದ ನಂತರ ಅವನ ದುಸ್ಥಿತಿಯನ್ನು ನೋಡಿದಂಥ ತನ್ನ ಸಹೋದರಿಯರು, ಬಂಧು ಮಿತ್ರರು ಎಲ್ಲರೂ ಬಂದು ಆತನಿಗೆ ಸಹಾಯ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸಹಾಯ ಮಾಡಿದ ನಂತರ ಆತನು ಒಂದೊಂದಾಗಿ ತಿರುಗಿ ಎಲ್ಲವನ್ನ ಪಡೆದುಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸರಿ, ಆಸ್ತಿ ಆದರೂ ಒಂದೇ ದಿನದಲ್ಲಿ ಇಲ್ಲ ಒಂದು ತಿಂಗಳಲ್ಲಿ ಬರ್ಬೋದು, ಆದರೆ 10 ಮಕ್ಕಳು ಒಂದೇ ದಿನದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲವಲ್ಲ. ಆದರೆ ಆ ದಿನ ಕೂಡ ಆತನು ಆಶೀರ್ವದಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಮ್ಮ ಆಶೀರ್ವಾದಗಳು ಕೂಡ ಯಾವುದೋ ಒಂದೇ ತಿಂಗಳಲ್ಲಿ ಒಂದೇ ದಿನದಲ್ಲಿ ನಾವು ಮೇಲೋಗ್ಬಿಡ್ತೇವೆ ಎಂಬುದಾಗಿ ಆ ಕನಸುಗಳನ್ನು ನಾವು ಇಟ್ಟುಕೊಂಡಿರುವುದಾದರೆ ಆ ಕನಸನ್ನು ನಾವು ತೆಗೆದಿಟ್ಟವರಾಗಿ ನಾವು ದಿನೇ ನಾವು ಪ್ರಯಾಸ ಪಡೋಣ. ಅಭಿವೃದ್ಧಿ ಆಗಲಿಕ್ಕೆ ದೇವರದನ್ನು ಆಶೀರ್ವದಿಸೋನಾಗಿದ್ದಾನೆ. ಮೂರನೇದಾಗಿ ಇರುವಂಥ ಕಾರ್ಯವನ್ನು ನಾವು ನೋಡಿಕೊಳ್ಳೋಣ. ಮೂರನೇದಾಗಿ ಇರುವಂಥ ಕಾರ್ಯ ಏನೆಂಬುದಾಗಿ ನಾವು ನೋಡೋದಾದರೆ, ಈಸಾಕನು ತನ್ನ ಫೇಲ್ಯೂರ್ಸ್ ಅಂದರೆ ಸೋತು ಹೋದಂಥ ಸಮಯದಲ್ಲಿ, ವಿಷಯಗಳಲ್ಲಿ ಸೋತು ಹೋದಾಗ ಅವನು ಪ್ರಯಾಸ ಪಡಲಿಕ್ಕೆ, ಮತ್ತೆ ತಿರುಗಿ ಪ್ರಯಾಸ ಪಡಲಿಕ್ಕೆ ಆತನು ಸೋತು ಹೋಗಲಿಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಾವು ವಾಕ್ಯದಲ್ಲಿ ನಾವು ನೋಡೋದಾದರೆ ಆದಿಕಾಂಡ 26ನೇ ಅಧ್ಯಾಯ 18-22 ವಾಕ್ಯದವರೆಗೂ ನಾವು ಓದುವುದಾದರೆ ಬಾವಿಗಳನ್ನು ತೋಡಿಸೋದನ್ನು ನಾವು ನೋಡುತ್ತಾ ಇದ್ದೇವೆ. ತನ್ನ ತಂದೆಯಾದ ಅಬ್ರಹಾಮನ ಇದ್ದಂಥ ಕಾಲದಲ್ಲಿ ತೋಡಿಸಿದಂಥ ಬಾವಿಗಳನ್ನು ತಿರುಗಿ ತೋಡಿಸ್ತಾ ಇದ್ದಾನೆ. ಅಲ್ಲಿ ಕೂಡ ಬಂದು ಒಂದು ಪ್ರಾಬ್ಲಮ್ ಅನ್ನ ಮಾಡ್ತಾ ಇದ್ದಾರೆ. ಅಲ್ಲೊಂದು ಫೇಲ್ಯೂರ್ ಅನ್ನು ನೋಡುತ್ತೆ, ಒಂದು ಸೋಲನ್ನ ಕಾಣುವುದನ್ನು ನೋಡ್ತಾ ಇದ್ದಾವೆ. ಆದರೆ ತಿರುಗಿ ಅಲ್ಲಿಂದ ಮುಂದೆ ಹೋಗಿ ಮತ್ತೆ ಪ್ರಯಾಸ ಪಡ್ತಾ ಇದ್ದಾನೆ. ಮುಂದೆ ಪ್ರಯಾಸ ಪಟ್ಟಂತ ಸಮಯದಲ್ಲಿ ಅಲ್ಲಿ ಒಂದು ಬಾವಿಯನ್ನು ತೋಡಿಸಿದಾಗ ಅಲ್ಲಿ ಕೂಡ ಒಂದು ತಡೆ ಬರುತ್ತಾ ಇದೆ. ಅದಕ್ಕೆ ಏಸೆಕ್ ಎಂಬುದಾಗಿ ಹೆಸರಿಡುವುದನ್ನು ನಾವು ನೋಡುತ್ತಾ ಇದ್ದಾವೆ. ಮುಂದೆ ಇನ್ನೊಂದು ಸಾರಿ ಕೂಡ ಆತನು ಪ್ರಯತ್ನ ಪಡುವಂತ ಸಮಯದಲ್ಲಿ ಅಲ್ಲಿ ಕೂಡ ನೀರು ದೊರೀತಾ ಇದೆ. ಅಲ್ಲಿ ಕೂಡ ಒಂದು ಸೋಲನ್ನ ಕಾಣ್ತಾ ಇದ್ದಾರೆ. ವಿರುದ್ಧ ಪಡಿಸೋರನ್ನ ನಾವು ನೋಡುತ್ತಾ ಇದ್ದೇವೆ. ಆದರೂ ಕೂಡ ಅಲ್ಲಿಂದ ಹೊರಟು ಮುಂದೆ ಹೋಗೋದನ್ನ ನಾವು ನೋಡುತ್ತಾ ಇದ್ದೇವೆ. ಮುಂದೆ ಹೋದಂಥ ಸಮಯದಲ್ಲಿ, ಬಾವಿಯನ್ನು ತೋಡಿದಂಥ ಸಮಯದಲ್ಲಿ, ನೀರು ದೊರೆತಂಥ ಸಮಯದಲ್ಲಿ ಅಲ್ಲಿ ಯಾರು ಕೂಡ ಜಗಳಕ್ಕೆ ಬರದೇ ಇರೋ ನಿಮಿತ್ತವಾಗಿ, ಯಾರು ಕೂಡ ವಿರುದ್ಧವಾಗಿ ಬರದೇ ಇರುವುದರ ಸಮಯದಲ್ಲಿ ಆತನು ಅಲ್ಲಿ ರೆಹಬೋತ್ ಎಂಬುದಾಗಿ ಆ ಹೆಸರಿಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದಕ್ಕೆ ಅರ್ಥ ಏನೆಂಬುದಾಗಿ ನಾವು ನೋಡೋದಾದರೆ, ನಾವು ಅಭಿವೃದ್ಧಿ ಆಗುವಂಥ ಸಮಯ, ನಾವು ಅಭಿವೃದ್ಧಿ ಆಗುವೆವು ಎಂಬುದಾಗಿ ಈಸಾಕನು ಹೇಳೋದನ್ನು ನಾವು ನೋಡುತ್ತಾ ಇದ್ದೇವೆ.
ಹೌದು ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಪ್ರಯಾಸದಲ್ಲಿ ನಾವು ಸೋಲನ್ನ ಕಂಡದರ ನಿಮಿತ್ತವಾಗಿ ನಾವು ಮತ್ತೆ ಪ್ರಯಾಸ ಪಡಲಿಕ್ಕೆ ನಾವು ಭಯ ಪಡುವವರಾಗಿರುತ್ತೇವೆ. ಮತ್ತೆ ಇದು ಲಾಸ್ ಆಗುತ್ತೇನೋ ಹೇಗೋ ಏನು ಎಂಬುದಾಗಿ ಹೇಳಿ ನಾವು ಪ್ರಯಾಸ ಪಡುವುದರಲ್ಲಿ ಅಂದರೆ ಟ್ರೈ ಮಾಡುವುದರಲ್ಲಿ ನಾವು ಸೋತು ಹೋಗೋರಾಗಿರ್ತೇವೆ. ಈ ಲೋಕದ ಕಾರ್ಯಗಳಲ್ಲಿ ಲೋಕದ ಜನರು ಲೋಕದ ಜ್ಞಾನಿಗಳು ಹೇಳುವಂಥ ವಿಷಯಗಳೇನು ಅಂತಂದರೆ, ನೀವು ಪ್ರಯತ್ನ ಪಡುವುದನ್ನು ನೀವು ಬಿಟ್ಟು ಬಿಡುವುದಾದರೆ ಅದೇ ದೊಡ್ಡ ಸೋಲು ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸೋಲು, ವಿರುದ್ಧತ್ವ ಎಲ್ಲರ ಜೀವಿತಗಳಲ್ಲಿ ಎಲ್ಲರ ಪ್ರಯಾಸದಲ್ಲಿ ಬರುವಂಥ ವಿಷಯವಾಗಿರುವಂಥದ್ದಾಗಿದೆ. ಆದರೆ ಅದೆಲ್ಲವನ್ನ ನಾವು ಮನಸ್ಸಿನಲ್ಲಿಡದೆ ನಾವು ತಿರುಗಿ ದೇವರ ಮೇಲೆ ಭಾರವನ್ನು ಹಾಕಿ ನಾವು ಪ್ರಯಾಸ ಪಡುವಾಗ ದೇವರು ಆ ವಿಷಯವನ್ನು ಆಶೀರ್ವದಿಸುವಂಥ ದೇವರಾತನಾಗಿದ್ದಾನೆ. ನಾಲ್ಕನೇದಾಗಿ ನಾವು ನೋಡುವುದಾದರೆ ಆದಿಕಾಂಡ 26ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯಾವ ಮನುಷ್ಯನು ಈ ಅಭಿವೃದ್ಧಿ ಕಾರ್ಯವನ್ನು ತರಲಿಕ್ಕೆ ಸಾಧ್ಯವಿಲ್ಲ. ನಾವು ಪ್ರಯಾಸ ಪಡದೇ ಇದ್ರೆ, ಇಸಾಕನು ಪ್ರಯಾಸ ಪಡದೇ ಇದ್ರೆ ಅಲ್ಲಿ ಯೆಹೋವನು ಆಶೀರ್ವದಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಮನುಷ್ಯನ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಮನುಷ್ಯನನ್ನು ದೇವರು ಪ್ರೇರೇಪಿಸದೇ ಇದ್ದರೆ ಆ ಮನುಷ್ಯನ ಬಂದು ನಮಗೆ ಸಹಾಯ ಮಾಡಲಿಕ್ಕೂ ಕೂಡ ಸಾಧ್ಯವಿರುವುದಿಲ್ಲ. ದೇವರೇ ನಮ್ಮನ್ನು ಆಶೀರ್ವದಿಸಬೇಕು. ನಾವು ಯೇಸುವನ್ನು ಆತುಕೊಳ್ಳುವುದಾದರೆ ಮಾತ್ರ ನಾವು ಆಶೀರ್ವದಿಸಲ್ಪಡುವವರಾಗಿರುತ್ತೇವೆ. ಇಲ್ಲದಿದ್ದರೆ ನಾವು ಆಶೀರ್ವಾದಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ತಲಾಂತಗಳನ್ನು ಇಲ್ಲ ನಮ್ಮ ವಿದ್ಯಾಭ್ಯಾಸಗಳನ್ನು ಇಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ನಾವು ನಂಬಿರುವುದಾದರೆ ಅದರಲ್ಲಿ ನಾವು ಖಂಡಿತವಾಗಿ ನಾವು ಸೋಲನ್ನು ಕಾಣುವವರಾಗಿರುತ್ತೇವೆ. ನಮ್ಮ ಎಲ್ಲ ಪ್ರಯಾಸಗಳಿಗೆ ಯೇಸು ಸ್ವಾಮಿ ನಮಗೆ ಜೊತೆಯಾಗಿರುವುದಾದರೆ, ಆತನು ಆಶೀರ್ವಾದವನ್ನು ಕೊಡುವುದಾದರೆ ನಾವು ಖಂಡಿತವಾಗಿ ಈ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ನಾವು ಖಂಡಿತವಾಗಿ ಐಶ್ವರ್ಯವಂತವರಾಗಲಿಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ದೇವರ ಆಶೀರ್ವಾದ, ಯೆಹೋವನ ಆಶೀರ್ವಾದ, ಯೇಸು ಸ್ವಾಮಿ ಕೊಡುವಂತಹ ಆಶೀರ್ವಾದ ಅದು ಭಾಗ್ಯದಾಯಕವಾಗಿರುವಂಥದ್ದಾಗಿದೆ, ಅದು ಶ್ರೇಷ್ಠವಾಗಿರುವಂಥದ್ದಾಗಿದೆ, ಅದು ಬೆಸ್ಟ್ ಆಗಿ ಇರುವಂಥದ್ದಾಗಿದೆ, ಅದು ಚಿನ್ನದಾಗಿ ರೀತಿಯಲ್ಲಿ ಅದು ಇರುವಂಥದ್ದಾಗಿದೆ. ಅದರಲ್ಲಿ ಯಾವ ರೀತಿಯಾದಂಥ ವ್ಯಸನ, ಯಾವುದೇ ರೀತಿಯಂಥ ವ್ಯಸನ ಇರುವುದಿಲ್ಲ. ಅದರಲ್ಲಿ ಕಲಹ ಇರುವುದಿಲ್ಲ, ವೇದನೆ ಇರುವುದಿಲ್ಲ, ಚಿಂತೆ ಇರುವುದಿಲ್ಲ, ಭಯ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಅದರಲ್ಲಿ ದೇವರ ಆಶೀರ್ವಾದ ಮಾತ್ರ ಇರುವಂಥದ್ದಾಗಿದೆ. ಅದರಲ್ಲಿ ಸಮಾಧಾನ ಇರುವಂಥದ್ದಾಗಿದೆ. ಅದರಲ್ಲಿ ಅನುಭವಿಸುವಂಥ ಕಾರ್ಯ ಇರುವಂಥದ್ದಾಗಿದೆ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಇಸಾಕನು ಹೊಂದಿದಂಥ ಆಶೀರ್ವಾದಗಳನ್ನು ತನ್ನ ಮಕ್ಕಳು ಅನುಭವಿಸಿದರು, ತಾನು ಅನುಭವಿಸಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈ ದಿನಗಳಲ್ಲಿ ಅನೇಕರು ಐಶ್ವರ್ಯವಂತವರಾಗಿದ್ದಾರೆ, ಆದರೆ ಅವರು ಅನುಭವಿಸಲಿಕ್ಕಾಗದೆ, ತಮ್ಮ ಮಕ್ಕಳು ಕೂಡ ಅನುಭವಿಸಲಿಕ್ಕಾಗದೇ ಇರುವಂಥ ರೀತಿಯಲ್ಲಿ ಇರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ಆದರೆ ಆದ್ದರಿಂದ ನಾವು ನಮ್ಮನ್ನು ಆಶೀರ್ವದಿಸುವವನು ದೇವರು ಮಾತ್ರ, ನಮ್ಮನ್ನು ಆಶೀರ್ವದಿಸುವವನು ಯೇಸು ಮಾತ್ರವಾಗಿರುವುದರಿಂದ ಆತನ ಮೇಲೆ ನಾವು ಮೊದಲನೇದಾಗಿ ನಾವು ಆತುಕೊಳ್ಳುವುದಾದರೆ, ನಾವು ಆತನ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಯಾಸ ಪಡುವುದಾದರೆ ಆತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ನಾವು ಆತನ ಮೇಲೆ ಭಾರ ಇಟ್ಟವರಾಗಿ ನಾವು ಉಳಿತಾಯ ಮಾಡುವುದಾದರೆ ಅದನ್ನು ಆಶೀರ್ವದಿಸುವವನಾಗಿರ್ತಾನೆ. ಪ್ರತಿದಿನವೂ ಕೂಡ ನಾವು ಆತನನ್ನು ಹುಡುಕಿಕೊಂಡು ಈ ದಿನದಲ್ಲಿ ನಾನು ಏನು ಪ್ರಯಾಸ ಪಡಬೇಕೆಂಬುದಾಗಿ ನಾವು ಆತನ ಬಳಿಯಲ್ಲಿ ಕೇಳುವಾಗ ಆತನ ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಆತನ ನಮ್ಮನ್ನು ನಡೆಸುವಂಥ ದೇವರಾತನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಇಸಾಕನ ಆಶೀರ್ವಾದ, ಇಸಾಕನಿಗೆ ಬಂದಂಥ ಐಶ್ವರ್ಯ, ಇಸಾಕನಿಗೆ ಬಂದಂಥ ಆ ಧನ ಘನತೆಗಳು ನಿಮಗೂ ಬೇಕಾ? ಈ ದಿನದಲ್ಲಿ ನಾನು ಹೇಳುತ್ತಾ ಇದ್ದೇನೆ, ಯೇಸುವಿನ ಮೇಲೆ ಆತುಕೊಳ್ಳಿರಿ, ಯೇಸುವನ್ನ ನಂಬಿರಿ. ಯೇಸು ಮಾತ್ರ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯ. ನಿಮ್ಮ ಹಣ, ನಿಮ್ಮ ಐಶ್ವರ್ಯ, ನಿಮ್ಮ ದುಡಿಮೆ ಎಲ್ಲವನ್ನ ಆತನೇ ಕೊಡುವಂಥ ದೇವರಾತನಾಗಿದ್ದಾನೆ. ಒಂದು ವೇಳೆ ಈ ದಿನದಲ್ಲಿ ಕೆಲಸಕ್ಕಾಗಿ ನೀವು ಪ್ರಯಾಸ ಪಡುತ್ತಾ ಇರಬಹುದು. ನೀವು ಪ್ರಯಾಸ ಪಡುತ್ತಾ ಇದ್ರೆ ನಾನು ಹೇಳುತ್ತಾ ಇದ್ದೇನೆ, ನೀವು ಯೇಸುವಿನ ಮೇಲೆ ಭಾರ ಹಾಕ್ರಿ, ಯೇಸುವನ್ನ ನಂಬಿರಿ, ಈ ದೇವರ ವಾಕ್ಯವನ್ನು ಹೋದರೆ ಆಗ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ.
ಒಂದು ಸೇವಕರು ಈ ರೀತಿಯಾಗಿ ಹೇಳಿದರು. ಒಬ್ಬ ಯುವಕ ತನ್ನ ಡಿಗ್ರಿಯನ್ನು ಮುಗಿಸ್ಕೊಂಡು ಬಂದು ರಿಸ್ಯೂಮ್ ಆಗಿ ಕಂಪನಿಗಳಿಗೆ ಸಬ್ಮಿಟ್ ಮಾಡ್ತಾ ಇದ್ದ. ಪಾಸ್ಟ್ರೇ, ನಾನು ಈ ರೀತಿಯಾಗಿ ರಿಸ್ಯೂಮ್ ಆಗಿ ಸಬ್ಮಿಟ್ ಮಾಡ್ತಾನೆ ಇದ್ದೀನಿ, ಆದರೆ ನನಗೆ ಆಶೀರ್ವಾದ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದ. ನನಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಪಾಸ್ಟ್ರ್ ಹೇಳಿದಂತೆ ಆ ಪಾಸ್ಟ್ರ್ ಬೈಬಲ್ ತೊಗೊಂಬಂದು ಆ ಹುಡುಗನ ಕೈಯಲ್ಲಿ ಕೊಟ್ಬಿಟ್ಟು, ಈ ಬೈಬಲ್ನ ನೀನು ಯಾವಾಗ ಓದಿ ಮುಗಿಸ್ತೀಯೋ ಆವಾಗ ನಿನಗೆ ಕೆಲಸ ಬರುತ್ತೆ ಅಂತ. ಆ ಹುಡುಗನು ಆಸಕ್ತಿಯಿಂದ ಈ ಸತ್ಯವೇದವನ್ನು ಓದಿ ಮುಗಿಸಿದಂಥ ಸಮಯದಲ್ಲಿ ಅವನಿಗೆ 2 ಆಫರ್ ಬಂದಿತ್ತಂತೆ, 2 ಕೆಲಸದ ಆಫರ್ ಬಂದಿರುತ್ತೆ. ಪಾಸ್ಟ್ರೇ, ಇವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಂಥ ಸಮಯದಲ್ಲಿ ಆ ಪಾಸ್ಟ್ರ್ ಹೇಳಿದ್ರಂತೆ, ಈ 2 ಆಫರ್ ಬಂದಿದೆಯಲ್ಲ, ಆ ಆಫರಲ್ಲಿ ಯಾವುದು ದೇವರಿಗೆ ಕೊಡಲಿಕ್ಕೆ ಸಮಯ ಕೊಡುತ್ತೋ ಆ ಕೆಲಸಕ್ಕೆ ನೀನು ಚೂಸ್ ಮಾಡು. ನೀನು ಯಾವ ಕೆಲಸ ನಿನಗೆ ಸತ್ಯವೇದವನ್ನು ಓದಿ ಮುಗಿಸಲಿಕ್ಕೆ ಸಹಾಯ ಮಾಡುತ್ತೋ ಆ ಕೆಲಸವನ್ನು ಚೂಸ್ ಮಾಡು. ನಿನಗೆ ಯಾವ ಕೆಲಸ ನಿನಗೆ ಭಾನುವಾರ ಆರಾಧನೆಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೋ ಆ ಕೆಲಸವನ್ನು ಚೂಸ್ ಮಾಡು ಎಂಬುದಾಗಿ ಹೇಳಿದ್ರಂತೆ. ಹೌದು ಪ್ರೀತಿಯ ದೇವ ಜನರೇ, ನಮಗೆ ಆಶೀರ್ವಾದ ಬರುವಾಗ ನಾವು ಅದನ್ನು ದೇವರನ್ನು ಮರೆತು ಬಿಡಬಾರ್ದು. ದೇವ್ರು ನಮ್ಮನಿಗೆ ಮಾಡಿದಂಥ ಉಪಕಾರ ನಾವು ಮರೆಯದೆ ನಾವು ಕೆಲಸ ಎಂಬುದಾಗಿ ನಾವು ಹೋಗಬಾರ್ದು. ಅದು ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋರಾಗಿರಬೇಕು. ಈ ದಿನದಲ್ಲಿ ಕೂಡ ದೇವರು ನಿಮ್ಮನ್ನು ಇಸಾಕನಾಗಿ ಆಶೀರ್ವದಿಸಲಿ, ಇಸಾಕನಿಗೆ ಕೊಟ್ಟಂಥ ಐಶ್ವರ್ಯ ಧನ ಘನತೆಗಳನ್ನು ನಿಮಗೆ ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮ ದೇವರೇ, ಈ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡುತ್ತಿದ್ದೇವೆ. ಇಸಾಕನಿಗೆ ಬಂದಂಥ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಮಕ್ಕಳಿಗೆ ನಾವು ಕೊಟ್ಟು ನಾವು ಆಶೀರ್ವದಿಸ್ತಾ ಇದ್ದೇವೆ ಸ್ವಾಮಿ. ಉಳಿತಾಯ ಮಾಡುವಂಥ ಮನಸ್ಸು ಕೊಡು ಕರ್ತನೆ ಸ್ವಾಮಿ. ಹೌದು ಸ್ವಾಮಿ, ಎತ್ತಿದ ಹಾಗೆ ನಾನು ಮೇಲೆ ಹೋಗ್ಬೇಕೆನ್ನುವಂಥ ಮನಸ್ಸನ್ನು ತೆಗೆದಾಕಿ ದಿನ ಪ್ರಯಾಸ ಪಡುವುದಕ್ಕೆ ಮನಸ್ಸನ್ನು ಕೊಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಯಾವ ಮನುಷ್ಯನ ಮೇಲೆ ಆತುಕೊಳ್ಳದಂತೆ ಕೇವಲ ನಿನ್ನ ಮೇಲೆ ಆತುಕೊಳ್ಳುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ನೀನು ಆಶೀರ್ವದಿಸದೇ ಇದ್ದರೆ ಯಾರು ಕೂಡ ಆಶೀರ್ವದಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ಆಶೀರ್ವದಿಸು, ನೀನು ನಡೆಸು. ನಿನ್ನ ಮಕ್ಕಳಿಗೆ ಬೇಕಾದ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಬಲವನ್ನು ನೀನು ಕೊಡೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥಿಸುವಂಥ ಆತ್ಮವನ್ನು ನಿನ್ನ ಮಕ್ಕಳ ಮೇಲೆ ಬಿಡುಗಡೆ ಮಾಡುತ್ತಾ ಇದ್ದಾನೆ. ವಾಕ್ಯ ಓದುವಂಥ ಆತ್ಮವನ್ನು ನಿನ್ನ ಮಕ್ಕಳ ಮೇಲೆ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸು, ನಡೆಸು. ಎಲ್ಲ ಮಹಿಮೆ ಎಲ್ಲ ಘನತೆ ನಿನಗೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಈ ವಿಡಿಯೋ ನಿಮಗೆ ಲೈಕ್ ಆಗಿರುವುದಾದರೆ ನೀವೊಂದು ಲೈಕ್ ಬಟನ್ನ ನೀವು ಪ್ರೆಸ್ ಮಾಡಿ. ಒಂದು ವೇಳೆ ನಮ್ಮ ಚಾನಲನ್ನು ನೀವು ಹೊಸದಾಗಿ ನೋಡುತ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.